ಇದು ನೆಡೆ ನುಡಿ ಸೇಮ್ ಹಂಗೆ ಇರ್ತದೆ. ಸ್ವಲ್ಪ ಉದ್ದಪನ್ನ ಬರ್ತಾ ಇದೆ. ಉದ್ದಪನ್ನ ಆಯ್ತಾ ಇದು? ಅಲ್ಲ ಅದು ಅದ್ರಪ್ಪ ಇದು ಇರಲಿಲ್ಲ ಓರಿನು, ಮೀಡಿಯಮ್ ಆಗಿತ್ತು. ಇದು ಹೆಂಗೆ ಬೆಳೆದಂತ ಹೇಳಕ್ ಬರೋದು. ಸರ್ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ನರಸಿಂಹರಾಜ್ ಅಂತ ಹೇಳ್ಬಿಟ್ಟು, ಮಾದವಾರ, ಕೊಡಗೇರಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಸರ್ ಎಷ್ಟು ತಿಂಗಳು ಕರ ಇದು? ಒಂದು 10-11 ತಿಂಗಳು ಆಗಿರ್ಬೋದು. ನೀವು ಸಣ್ಣ ಕರಲ್ಲಿ ಇಟ್ಕೊಂಡ್ಬಂದಿದ್ದಾ? 4 ತಿಂಗಳು 5 ತಿಂಗಳು ಕರಿನೇ ಮಾಡ್ತಾರೆ. ನೀವೇ ಹಾಲು ಹಾಕೊಂಡು ಸಾಕೊಂಡಿರೋದು? ಹಾಲೇನು ಹಾಕಿಲ್ಲ, ತಿಂಡಿ ಮೇವು ಅಷ್ಟೇ. ಹಾಲು ಹಾಕ್ಲಿಲ್ಲ. ಹಾಲು ಹಾಕ್ಲಿಲ್ವಾ? ತಿಂಡಿ ಮೇವು. ಅಂದರೆ 5 ತಿಂಗಳು ಕರ ಕೊಡ್ತಾರ? ಹಂಗೆ ಕೊಟ್ರ ನಿಮಗೆ? ಕೊಡ್ತಾರೆ. ಅಂದ್ರೆ ಅವೆಲ್ಲ ಒಂದೊಂದು ಟೈಮ್ ಇವಾಗ ಸಾಕಾಗಲ್ಲ. ತಿರ್ಗಿ ಇದ್ರಮ್ಮ ಫಲ ಆಗಿತ್ತಾ ಅದು ಹೆಂಗೆ? ಅವನು ಕೆಲಸಕ್ಕೆ ಕೆಲಸ ಹೊಡಿತಾವ್ರೆ. ಕೆಲಸ ಹೊಡಿತಾ ಅಲ್ಲೇ ಫಲ ಆಗೈತಾ ಈಗ? ಮೊನ್ನೆ ಕೊಡ್ಸಾರ ಕೇಳಲಿಲ್ಲ ತಿರ್ಗ. ಎಷ್ಟು ವರ್ಷ ಅಂದ್ರೆ ಇದಕ್ಕೆ? ಒಂದು ವರ್ಷ ಆಗಿಲ್ವಾ? 1 ತಿಂಗಳು ಆಗಿರ್ಬೇಕಿಲ್ಲ, 10 ತಿಂಗಳು ಆಗಿರ್ಬೇಕು ಅಷ್ಟೇ. 10 ಮೇಲೆ. ನೀವು ತೊಗೊಂಡು ಒಂದು 6 ತಿಂಗಳಾಯ್ತು? ಆಯ್ತು, 6 ತಿಂಗಳು ಆಯ್ತು. 6 ತಿಂಗಳು ಆಗಿಲ್ಲ, ಒಂದು 4 ಇದು ಎಷ್ಟೇ ತಿಂಗಳು? ಈಗ ಜೂನ್, ಈಗ ಜುಲೈ ಜನವರಿ ಸಂಕ್ರಾಂತಿ ಆದ್ಮೇಲೆ ತೊಗೊಂಡಿರೋದಾ? ಅದೇ 10 ತಿಂಗಳು. ಇದು ಬಸ್ತಿ ಓರಿ ಬ್ಲಡ್ ಲೈನ್ ಅದು? ನಂದ್ರಪ್ಪ ಬೆಡ್ ಲೈನ್ ಅಂತ ಹೇಳ್ಬಿಟ್ಟು ನನಗೆ ಅದೇ ಓರಿ ರಾಗೋದೇ ಓರಿ ಬೆಡ್ ಲೈನ್ ಅದೇ ಆಗಿದ್ರೆ ಪಕ್ಕ ಅದೇನೆ. ರಾಗು ಅದೇ ಚರಣ್ ಕೊಡ್ಸಿದ್ದು ಬೇವನಹಳ್ಳಿಗೆ ಬಂದಿತ್ತು. ರಾಗು ಮನೆಯಿಂದ ಬೇವನಹಳ್ಳಿಗೆ ಬಂದಿತ್ತು. ಅದು ಹಿಂಗೆ ಐತಾ? ಸೇಮ್ ಇತ್ತು. ಅವ್ರು ಅದೇ ಊರಿಗೆ ಕೊಡ್ಸಿದ್ದು ಅಂತ ಹೇಳಿದ್ರು. ಆ ಊರ ಪಕ್ಕನೇ ನೀವು ತಂದಿದ್ದು? ಹಂಗಂದ್ರೆ ಅಲ್ಲೇ ಕೊಡ್ಸಿರ್ತಾರೆ. ಇಲ್ಲ ಹೇಳೋದು ಇನ್ನೊಂದು ಬೇವನಹಳ್ಳಿ ಕೊಡ್ಸಿದ್ದೆ, ಇನ್ನೊಂದು ದಿವಸ ಅಲ್ಲಿ ಆರನಹಳ್ಳಿಯಾಗಿತ್ತು. ಅಲ್ಲಿ ಕೊಡ್ಸಿ ಆರನಹಳ್ಳಿ ಕರ ಚೆನ್ನಾಗಿರ್ಲಿಲ್ಲ. ಅದಿನ್ನ ಸಣ್ಣ ಕರ ಇತ್ತು ಅದು. ಇದು ಅವಲೇ ಉದ್ದಪನ್ನ ಕಾಣಿಸೋದು, ಯಾಕೆ ಬೆಳಿಲಿಲ್ಲ ಅನಿಸುತ್ತೆ ಅಷ್ಟೇ. ಚೆನ್ನಾಗಿ ಕಾಣುತ್ತೆ ಕರ. ನಾನು ಮುಂದೆ ಇದನ್ನು ಬಸ್ತಿ ಬ್ಲೇಡ್ ಇದು ಶೆಡ್ಬುಲ್ ಮಾಡ್ತೀರಾ? ಮಾಡೋಣ ಅಂತ ಇದ್ದೀವಿ, ನೋಡೋಣ ಹೆಂಗೆ ಬೆಳವಣಿಗೆ ಆಗ್ತದೆ. ಇದು ಒಂದೇನಾ ಬಸ್ತಿವರಿದು ನಿಮ್ಮ ಮನೆಗೆ ಬಂದಿರೋದು? ಅದು ಬ್ಲಡ್ ಲೈನು ಬೇವನಹಳ್ಳಿಲಿ ಇರೋದು ನೋಡಿದ್ರಾ ನೀವು? ನೋಡಿದ್ದೆ, ರಾಗು ತವಲ್ ಇದ್ದಾಗ್ಲಿಂದಲೂ ನೋಡಿದ್ದೆ ನಾನು. ನೋಡಿದ್ರಾ? ರಾಗು ಹಿಡ್ಕೊಂಡ್ಬಂದಿದ್ದಕ್ಕಿಂತ ಸ್ವಲ್ಪ ದೊಡ್ಡದಾಗಿತ್ತು, ನಾನು ಅಷ್ಟಿತ್ತು ಅವನು ಹಿಡ್ಕೊಂಡ್ಬಂದಾಗ. ರಾಗು ಎಷ್ಟಕ್ಕೆ ಹಿಡ್ಕೊಂಡ್ಬಂದಿದ್ದ ಗೊತ್ತಿಲ್ಲ ಅದು. ಮಾರಿದ್ದು ಇಲ್ಲಿ ನಮ್ಮೂರಿಗೆ 82,000 ಬಂದಿತ್ತು. ಇಲ್ಲಿಗೆ ಬೇವನಹಳ್ಳಿಗೆ ಒಂದು 30 ಇವ್ರು ಕೊಟ್ಟಿದ್ರು. ಆಂಧ್ರ ಕೊಟ್ಟರು. ಆಂಧ್ರಕ್ಕೆ ಹೋಗ್ಬಿಡ್ತಿದ್ರು. ಈಗ ಎಲ್ಲಿದೆ ಅಂತ ಗೊತ್ತಿಲ್ಲ ಅದು? ಗೊತ್ತಿಲ್ಲ. ತಿರುಗಿ ರಾಗನ ವಾಪಸ್ ಕರ್ಕೊಬಂದು ಕೊಡ್ತಿದ್ದ. ಅವನು ಅಧ್ವಾನ ಮಾಡ್ದವನು. ಯಾರಿಗಾನ ಬಿತ್ತನೇರಿಗೆ ಕೊಡ್ತಿದ್ರು ಹೋಗೋದು, ರೇಸಿಗೆ ಕೊಡಿಸ್ಬಿಟ್ಟ. ಅದೇ ಹೊರಟು ತಿರ್ಗಾ ಘಾಟಿಲೆಲ್ಲ ಕೊಟ್ರು ಅಂತ ಹೇಳ್ತಾರೆ. ಬರೀತು ಅಂದ್ರು. ಈಗ ಇನ್ನೂ ವರ್ಷ ಸಾಕ್ಬೇಕಿದನ್ನ? ಇನ್ನೂ ಒಂದು ವರ್ಷ ಮೇಲೆ ಬೇಕು ಅಲ್ಲಾಕಕ್ಕೆ? ವರ್ಷದ ಮೇಲೆ ಸಾಕಿ. ವರ್ಷದ ತನಕ ಅಲ್ಲಿ ಮಾಡಲ್ಲ. ಮುಂದಿನ ತನಕ ಅಲ್ಲಿಗೆ ಬರಲ್ಲ. ಕೊಡಲ್ವಾ ಇದನ್ನ? ಸಾಕೊಂತೀರಾ? ಊಟನೂ ಹಾಕೋದಿಲ್ಲ? ಊಟ ಮಾಡೋದಿಲ್ಲ. ನನಗೆ ಊಟ ಗೀಟ ಇಲ್ಲ. ಇಂಥದ್ದೇ ಒಂದು ಕರ ತಂದು ಸಿಕ್ಕಿ ಸಾಕಂತೀನಿ. ಊಟ ಹಾಕಲ್ಲ. ಅಲ್ಲ, ಕಾಯೇಶ್ ಅವರು ಬಿತ್ತನೆಗೆ ಮಾಡ್ಕೊಂತೀನಿ ಅಂದ್ರು ಕೊಡಲ್ಲ, ನೀವೇ ಮಾಡ್ಕೊಂತೀರಾ ಬಿತ್ತನೆಗೆ? ಒಟ್ಟಿನೊಳಗೆ 2 ಅಲಿ ಬರೋ ತನಕ ಕೊಡಲ್ಲ. 2 ಅಲಿ ಬಂದ್ಮೇಲೆ ನೋಡ್ಕೊಂಡು ಒಂದು 2 ಕರು ನನಗೆ ಸಮಾಧಾನ ಆದರೆ ಕೊಡೋದೇ ಇಲ್ಲ. ತಿರುಗಿ ಕಡೆಗೆ ಬರೋ ತನಕ ಮಾಡಿಕೊ. ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ? ಕೈ ತಿಂಡಿ ಬೂಸ ಒಂದೇ. ಚಕ್ಕೆ ಬೂಸ. ಹಸೆ ಮೇವು ಸಪ್ಪೆ ಎಲ್ಲ ಹಾಕ್ತೀರಾ? ಹಸೆ ಮೇವು ನಮ್ಮ ಮನೆಗೆ ವರ್ಷ ಪೂರ್ತಿ ಹಸೆ ಮೇವೆ. ಒಂದೇ ಒಂದು ಜೋಳದ ಕಡ್ಡಿ, ಮಿಸ್ಕಿನ್ ಜೋಳ, ಕಲ್ಮುರಿ ಸಪ್ಪೆ, ರೇಷ್ಮೆ ಸೊಪ್ಪು ನೈಟ್ ತಿಂತವೆ. ರೇಷ್ಮೆ ಸೊಪ್ಪು ಹಾಕ್ತೀರಾ? ಒಟ್ಟಾಗ ಒಂದೊಂದು ಕರು ರೆಡಿ ಮಾಡ್ಕೊತಾ ಇರ್ತೀರಾ ಬಿತ್ತನೆಗೆ? ರೆಡಿ ಇರಬೇಕು. ಬಂಡವಾಳ ಹಾಕಿ ತಗೊಳಕ್ ಕಷ್ಟ ಅಂತ. ಯಾವಾಗ ಎಮರ್ಜೆನ್ಸಿ ಒಂದೊಂದು ಹಾಕ್ಬೇಕಾಗತ್ತೆ. ಇವಾಗ ಅದು ಬೇಕಾಯ್ತು ಹಿಡ್ಕೊ ಬಂದೆ. ಈಗ ಯಾರ ಬಂದ್ರೆ ಕೊಟ್ಬಿಡ್ತೀನಿ. ಈಗ ಇದನ್ನ ಕೊಡಲ್ಲ ನಾನು. ಇದನ್ನ ಕೊಡೋಣ. ಮಸ್ತಾಗಿ ಜನ ಕೇಳಿರಿ ಇದನ್ನ, ಕೊಡೋದೇ ಬೇಡ ಅಂತ ನಾನು. ಆಯಿತು ನರಸಿಂಹರಾಜ್ ಅವರೇ.